ರಾಜ್ಯದಲ್ಲಿ ಮೀಟರ್ ಬಡ್ಡಿ ದಂಧೆ ಮಿತಿ ಮೀರಿದೆ. ದಂಧೆಕೋರರಿಂದ ಹಲ್ಲೆಗೊಳಗಾಗಿದ್ದಂತಹ ಯುವಕ ಸಾವನ್ನಪ್ಪಿದ್ದಾನೆ. ಯಾದಗಿರಿಯ ಲಾಗೇಡಾದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಲಾಗೇಜ ಗಲ್ಲಿಯಲ್ಲಿ ಹಲ್ಲೆಗೊಳಗಾಗಿದ್ದ ಯುವಕ ಮೀಟರ್ ಬಡ್ಡಿ ಕಟ್ಟದಿದ್ದಕ್ಕೆ ಖಾಸಿಂ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಬಾರ್ಕೋಲ್ ಮೊಣಕಾಲಿನಿಂದ ಒದ್ದಿದ್ರು ಯಾಸಿನ್ನನ್ನ. ಯಾಸಿನ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕಲಬುರಗಿ ಆಸ್ಪತ್ರೆಯಲ್ಲಿ ಖಾಸಿಂ ಸಾವನ್ನಪ್ಪಿದ್ದಾರೆ. ಮೀಟರ್ ಬಡ್ಡಿ ದಂಧೆ ಎಗ್ಗಿಲ್ಲದೆ ಸಾಗ್ತಾ ಇದೆ. ಒಂದು ಕಡೆ ಫೈನಾನ್ಸ್ನವರ ಕಾಟ ಮಿತಿ ಮೀರ್ತಾ ಇದ್ರೆ, ಇನ್ನೊಂದು ಕಡೆ ಮೀಟರ್ ಬಡ್ಡಿ ದಂಧೆಕೋರರು ಕೂಡ ಹಾವಳಿ ನಡೆಸ್ತಾ ಇದ್ದಾರೆ. ನೋಡಿ, ಈಗ ಅದೇ ಮೀಟರ್ ಬಡ್ಡಿ ದಂಧೆಕೋರರ ಹಾವಳಿಗೆ ಈಗ ಯುವಕ ಸಾವನ್ನಪ್ಪಿದ್ದಾನೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಣೇಶ್ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್ ಪಾಟೀಲ್, ಒಂದ್ ಕಡೆ ಫೈನಾನ್ಸ್ನವರ ಕಾಟ ಹೆಚ್ಚಾಗ್ತಾ ಇದ್ರೆ, ಇನ್ನೊಂದ್ ಕಡೆ ಮೀಟರ್ ಬಡ್ಡಿ ದಂಧೆಯ ಹಾವಳಿ ಕೂಡ ನಡೀತಾ ಇದೆ. ಎಷ್ಟು ಸಾಲ ಪಡೆದಿದ್ದಂತೆ ಈ ಯುವಕ? ಏನೆಲ್ಲ ಆಗಿತ್ತು? ಈ ಯುವಕನ ಸಾವಿಗೆ ಏನ್ ಕಾರಣ? ನಿಜಕ್ಕೂ ಚೈತ್ರ, ಏನು ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಮೈಕ್ರೋ ಫೈನಾನ್ಸ್ ಗಳಾಗಿರ್ಬೋದು, ಈ ಒಂದು ಮೀಟರ್ ಬಡ್ಡಿ ಮಾಡ್ತಕ್ಕಂತ ದಂಧೆಕೋರರದ ಒಂದು ಅಟ್ಟಹಾಸ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ. ಈ ಹೇಳ್ಬೇಕಂದ್ರೆ ಪ್ರತ್ಯಕ್ಷ ಇವತ್ತು ನೋಡ್ಬೋದು, ಮೀಟರ್ ಬಡ್ಡಿಗೆ ಒಬ್ಬ ಬಲಿಯಾಗಿದ್ದಾನೆ. ಈ ಒಂದು ಏನು ಖಾಸಿಂ ಅಂತಕ್ಕಂಥವನು ಒಂದು 35,000 ರೂಪಾಯಿಯನ್ನೊಂದು ಸಾಲವಾಗಿ ಪಡೆದಿರ್ತಾನೆ. ಆತನ ಹತ್ರ ಸಾಲವನ್ನ ಪಡೆದಿರ್ತಾನೆ. ಆ ಸಾಲವನ್ನ ಹಿಂದಿರುಗಿಸಕ್ಕೆ ಆಗ್ತಿರ್ಲಿಲ್ಲ. ಆ ಕಾರಣಕ್ಕಾಗಿ ಆತ ಏನು ಮನಬಂದಂತೆ ಬಂದು ಆತನನ್ನ ಏನು ಸಾವನ್ನಪ್ಪುವವರೆಗೂ ಆ ರೀತಿಯಲ್ಲಿ ಹೊಡೆದಿದ್ದಾರೆ. ನಿಜಕ್ಕೂ ಏನೋ ಒಂದು ದೊಣ್ಣೆ, ಬಾರ್ಕೋಲು ಮತ್ತೆ ಅಲ್ಲಿ ಇರ್ತಕ್ಕಂಥ ಕೆಲವರು ಹೇಳ್ತಕ್ಕಂಥದ್ದು, ಯಾಕೆಂತಂದ್ರೆ ನಾವು ಹೇಳಿದ್ರೆ ನಮಗೇನಾದ್ರೂ ಆಗುತ್ತೆ ಅಂತಕ್ಕಂಥದ್ದು ನಮಗೆ ಗೌಪ್ಯವಾಗಿ ಹೇಳಿರ್ತಕ್ಕಂಥದ್ದು. ಆತನ ಮೇಲಕ್ಕೆ ಎತ್ತಿದ್ದಾರೆ. ಎತ್ತಿರೋದ್ರಿಂದ ಒಂದು ಗಂಭೀರವಾಗಿ ಗಾಯವನ್ನ ಆಗಿತ್ತು. ಹಾಗಾಗಿ ಆತ ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಗಾಗಿ ಹೋಗಿದ್ದ. ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಏನು ಎದೆಗೆ ಜೋರಾಗಿ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಆತ ಮೃತಪಟ್ಟಿದ್ದಾನೆ ಅಂತಕ್ಕಂಥ ಮಾಹಿತಿ ಕೂಡ ನಮಗೆ ಈಗ ಬಂದಿರ್ತದೆ ಚೈತ್ರ. ಈ ಯಾಸಿರ್ ಇದಾರಲ್ಲ, ಯಾಸಿನ್ ಇದಾರಲ್ಲಿ ಏನ್ ಹಲ್ಲೆ ನಡೆಸಿದ್ದಾರೆ ಯಾಸಿರ್ ಅನ್ನುವಂಥದ್ದು, ಅವರು ಮೊದಲಿಂದಲೂ ಈ ಮೀಟರ್ ಬಡ್ಡಿ ದಂಧೆಯನ್ನೇ ಮಾಡ್ಕೊಂಡಿದ್ರ? ಇವರಿಬ್ಬರಿಗೆ ಸ್ನೇಹ ಬೆಳೆದಿದೆ ಹೇಗೆ? ಯಾವ ರೀತಿಯಾಗಿ ನಡೆದಿತ್ತು ಇವ್ರ ಮಧ್ಯೆ ವ್ಯವಹಾರ? ನಿಜಕ್ಕೂ ಚೈತ್ರ, ಏನು ಆತನಿಂದ ಮೊದಲಿಂದನೂ ಒಂದು ಮೀಟರ್ ಬಡ್ಡಿ ದಂಧೆ ನಡೀತಾ ಇದೆ, ಮಾಡ್ತಾನೆ. ಯಾಸಿನ್ ಮತ್ತೆ ಇನ್ನೊಬ್ಬ ಕರೀಂ ಅಂತಕ್ಕಂಥವನು ಕೂಡ ಈ ಒಂದು ಇದರಲ್ಲಿ ಶಾಮೀಲಾಗಿದ್ದಾನೆ ಅಂತಕ್ಕಂಥ ಮಾತುಗಳು ಕೇಳ್ಬರ್ತದೆ. ಆ ಕರೀಂನನ್ನ ಇನ್ನೂ ಪೊಲೀಸರು ಬಂಧಿಸಿಲ್ಲ, ಆದ್ರೆ ಯಾಸಿನ್ ನನ್ನ ಪೊಲೀಸರು ಬಂಧಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ನ್ಯೂಸ್ 18ಗೆ ಲಭ್ಯವಾಗಿದೆ ಚೈತ್ರ. ಈ ಯಾಸಿನ್ ಯಾವಾಗ ಈ ಯುವಕನ ಮೇಲೆ ಹಲ್ಲೆ ನಡೆಸಿದ್ದ? ಎಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಿತ್ತು? ಎಷ್ಟು ದಿನದಿಂದ ಈ ಘಟನೆ ನಡೆದಿದ್ದು? ಹಾಸ್ಪಿಟಲ್ ಅಲ್ಲಿ ಎಷ್ಟು ದಿನ ಇದ್ರು ಆ ಯುವಕ? ಎಸ್ ಚೈತ್ರ, ಏನು 19ನೇ ತಾರೀಕು, ಇದೇ ತಿಂಗಳ ಒಂದು 19ನೇ ತಾರೀಕು ಏನು ಹಲ್ಲೆ ನಡೆದಿರುತ್ತೆ. ಹಲ್ಲೆ ನಡೆದಾಗ 20ನೇ ತಾರೀಕು ಇವರು ಆಸ್ಪತ್ರೆಗೆ ದಾಖಲಾಗ್ತಾರೆ. ಅದೇ 20ನೇ ತಾರೀಕಿಗೆ ಒಂದು ಪೊಲೀಸ್ ಠಾಣೆಯಲ್ಲಿ, ನಗರ ಪೊಲೀಸ್ ಠಾಣೆ ಪ್ರಕರಣ ಕೂಡ ದಾಖಲಾಗುತ್ತೆ ಯಾಸಿನ್ ವಿರುದ್ಧ. ಆಗ ಪೊಲೀಸರು ಆತನನ್ನ ಬಂಧಿಸಿ ಒಂದು ಜುಡಿಷಿಯಲ್ ಕಸ್ಟಡಿ ಕೂಡ ಕೊಟ್ಟಿರ್ತಾರೆ. ಏನು ಯಾದಗಿರಿಯ ಲಾಡೀಸ್ ಗಲ್ಲಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದಾಗಿದೆ ಚೈತ್ರ. ಇನ್ನು ಯುವಕ ಇದಾರಲ್ಲ, ಯಾವ ಕಾರಣಕ್ಕೋಸ್ಕರ ಇಷ್ಟು 20% ಬಡ್ಡಿ ಈ ತರ ಎಲ್ಲ ಈ ಒಂದು ಬಡ್ಡಿ ದಂಧೆ ನಡೆಯುತ್ತೆ? ಯಾಕೆ ಇವ್ರ ಹತ್ರ ಹೋಗಿ ಬಡ್ಡಿಯನ್ನ ಪಡೆಯುವಂಥದ್ದು, ಸಾಲವನ್ನ ಪಡೆಯುವಂಥದ್ದು? ಏನ್ ವ್ಯವಹಾರಕ್ಕೋಸ್ಕರ ಸಾಲ ಪಡೆದಿದ್ರು? ಇದ್ರ ಬಗ್ಗೆ ಮಾಹಿತಿ ಇದೆಯಾ? ನಿಜಕ್ಕೂ ಹೇಳ್ಬೇಕಂತಂದ್ರೆ, ಏನು ಒಂದು ಯಾವ್ದೋ ಒಂದು ಕಾರಣಕ್ಕೆ ಅವರಿಗೆ ಒಂದು ಯಾವ್ದೋ ಒಂದು ಮತ್ತೊಂದು ಕಡೆ ಏನೋ ಕಟ್ಟಿರುತ್ತೆ, ಬಡ ಒಂದು ಸಂಸಾರವನ್ನ ನಡೆಸಬೇಕಾಗಿರುತ್ತೆ. ಯಾವ್ದೋ ಒಂದು ಕಾರಣಕ್ಕೆ ಅರ್ಜೆಂಟ್ ಅಲ್ಲಿ ಯಾರು ದುಡ್ಡು ಕೊಡಲ್ಲ, ಈ ಮೀಟರ್ ಬಡ್ಡಿ ಅವರು ಕೊಡ್ತಾರೆ. ಇಮಿಡಿಯೇಟ್ ಆಗಿ ಏನು ವಾರದ ಬಡ್ಡಿ ಏನೋ 10,000 ತಗೊಂಡ್ರೆ 1 ವಾರದಲ್ಲಿ 1,000 ರೂಪಾಯಿ ಕೊಡಬೇಕು ಅಂತ ಏನೋ ಒಂದು ಕಟ್ತೀನಿ ಮತ್ತೆ ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕಾಗಿ ತಗೊಂಡು ಯಾವ್ದೋ ಕಾರಣಾಂತರಗಳಿಂದ ಕಟ್ಟಕ್ಕ ಆಗಿರಲ್ಲ. ಹಾಗಾಗಿ ಬಡವರ ಜೀವ ಹೋಗ್ತಾ ಇದೆ ಈ ಮೀಟರ್ ಬಡ್ಡಿ ದಂಧೆಗೆ ಅಂತ ಹೇಳ್ಬೇಕಾಗುತ್ತೆ ಚೈತ್ರ. ಇನ್ನು ಈ ರೀತಿ ಮೀಟರ್ ಬಡ್ಡಿ ದಂಧೆ ನಡೀತಾ ಇದೆ, ಈ ರೀತಿಯಾಗಿ ಬಡ್ಡಿ ಕೊಡ್ತಿದ್ದಾರೆ, ಸಾಲ ಕೊಡ್ತಿದ್ದಾರೆ, ಇಷ್ಟಿಷ್ಟು ಬಡ್ಡಿಗೆಲ್ಲ ಹಿಂಗೆ ಹಲ್ಲೆ ಮಾಡಿ ವಸೂಲಿ ಮಾಡುವಂತಹ ಕೆಲಸ ನಡೀತಾ ಇದೆ ಅಂತ ಅಲ್ಲಿನ ಅಧಿಕಾರಿಗಳಿಗೆ, ಪೊಲೀಸರಿಗೆ ಇದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇರ್ಲಿಲ್ವಾ? ಇಲ್ಲ ಚೈತ್ರ, ಇದೇನು ಈ ಪೊಲೀಸರಿಗೆ ಇದು ಯಾವ ರೀತಿ ಮಾಹಿತಿ ಇಲ್ಲ. ಈ ಯಾದಗಿರಿ ಜಿಲ್ಲೆಯಲ್ಲಿ ಇದು ಪ್ರಥಮವಾಗಿ ಬೆಳಕಿಗೆ ಬಂದಿರತಕ್ಕಂತಹ ಘಟನೆಯಾಗಿದೆ ಅಂತ ಹೇಳ್ಬೇಕಾಗುತ್ತೆ. ಇಂತಹ ಯಾವುದೇ ಪ್ರಕರಣಗಳು ನಮ್ಮ ಗಮನಕ್ಕೆ ಬಂದ್ರೆ ನಾವು ಅಂತವ್ರನ್ನ ಕಠಿಣ ಕ್ರಮ ಕೈಗೊಳ್ತೀವಿ ಅಂತಕ್ಕಂತಹ ಮಾತನ್ನು ಕೂಡ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳಿದ್ದಾರೆ ಚೈತ್ರ. ಧನ್ಯವಾದ ಗಣೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಏನಿಲ್ರಿ, ಸಾಲ ತಗೊಂಡನ ಅಂತ ಹೇಳಿದ್ದ, ಕೊಡಾಕ ಲೇಟ್ ಆಗ್ಯದ. ಕುಡ್ದು ಜಗಳ ಮಾಡಾಕತ್ತಿದ್ರು. ಅಲ್ಲಿ ಯಾರೋ ಬ್ಯಾರೋ ಮನುಷ್ಯರು ಹೊಡ್ಯಾಕತ್ತಿದ್ರು ಅಂತ ತಂದು ಇಬ್ಬರು ಕೂಡಿ ಕುಡ್ದಾರ. ಪೇಷಂಟ್ನ ಕುಡ್ದಾನ, ಆತನ ಕುಡ್ದು ಹೊಡೆದಾರಂತ ನೋಡ್ರಿ.
ಅಲ್ಲಿ ಎಲ್ಲಿ ಹೊಡೆದಾರೇನು ಗೊತ್ತಿಲ್ಲ ನಮ್ಗೆ. ನಾವು ಶನಿವಾರ ದಿನ ಕೇಳ ಸಾಲ ಕೊಟ್ಟಿಲ್ಲ ಅಂತ ಲೇಟ್ ಆಗ್ಯದ, ಯಾಕೆ ಕುಡ್ದು ಇದು ಮಾಡ್ತಿದ್ದಿ, ಕೆಲಸ ಮಾಡು, ನನ್ನ ಸಾಲ ಕೊಡು ಅಂತ ಹೊಡೆದನಂತ ಹೇಳಕತ್ತಾರ. ಎಷ್ಟೇನ್ರಿ ಅಣ್ಣ ತಂಬರ್ದ್ರಿ ಸಾಲ ಆತ ಸಣ್ಣತ 1 ಲಕ್ಷ ತಗೊಂಡನಂತ ಆಯ್ತಾ 35,000 ಅಂತ ಆಯ್ತಾ ಸತ್ತತ 35,000 ಕೊಡೋ ಸಲಾಗ ಕೆಲಸ ಮಾಡಿ ನೀನು ಯಾಕೆ ಕುಡ್ದು ಇದು ಮಾಡ್ತಿದ್ದಿ, ಕೆಲಸ ಮಾಡಿ